ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೆಜ್ಜಾಲ ಬಿಡದಿಯಲ್ಲಿ ಬೃಹತ್ ನಕಲಿ ಔಷಧಿ ಜಾಲ ಪತ್ತೆಯಾಗಿದೆ. ಬ್ರಾಂಡೆಡ್ ಕಂಪನಿಗಳ ಹೆಸರಲ್ಲಿ ನಕಲಿ ಲೇಬಲ್ ಬಳಸಿ ಔಷಧ ಮಾರಾಟ ಮಾಡ್ತಾ ಇದ್ದ ದಂಧೆಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಅಂದಾಜು 5 ಕೋಟಿ ಮೌಲ್ಯದ ಔಷಧಿಯನ್ನ ವಶಕ್ಕೆ ಪಡೆಯಲಾಗಿದೆ. ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ದಂಧೆ ಪ್ರಕರಣ ಸಂಬಂಧ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಮೂಲದ ಪ್ರಭುದೇವ ಎಂಬಾತನ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಸ್ಥಳೀಯರಿಂದ ಫಾರ್ಮ್ ಹೌಸ್ ಲೀಸ್ ಪಡೆದು ಔಷಧಿಗಳಿಗೆ ನಕಲಿ ಲೇಬಲ್ ಅಂಟಿಸೋ ದಂಧೆ ಮಾಡ್ತಾ ಇದ್ದ ಆರೋಪಿ ಪ್ರಭುದೇವ ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ 600 ರೂಪಾಯಿ ಮೌಲ್ಯದ ಔಷಧಿ ತಂದು 6,000 ಬೆಲೆಯುಳ್ಳ ಔಷಧಿ ಲೇಬಲ್ ಹಾಕಿ ಮಾರಾಟ ಮಾಡ್ತಿದ್ದ. ಸದ್ಯ ಆರೋಪಿ ಪತ್ತೆಗಾಗಿ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. ಮೆಡಿಸಿನ್ ಹಾಗೂ ಕಾಸ್ಮೆಟಿಕ್ಸ್ ಬಳಸುವವರೇ ಹುಷಾರ್. ರಾಜ್ಯಾದ್ಯಂತ ನಕಲಿ ಔಷಧಗಳು ಸರಬರಾಜಾಗ್ತಾ ಇವೆ. ಬಿಡದಿ ಸಮೀಪದ ಅಕ್ರಮ ಔಷಧಿ ತಯಾರಿಕಾ ಘಟಕದ ಮೇಲೆ ಎಫ್ಡಿಎ ಅಧಿಕಾರಿಗಳು ದಾಳಿ ಮಾಡಿ ಒಟ್ಟು 4.91 ಕೋಟಿ ಮೌಲ್ಯದ ಔಷಧಿ ಹಾಗೂ ಇತರೆ ಸಾಮಗ್ರಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ದಾಳಿಯಲ್ಲಿ ವಿವಿಧ ಕಂಪನಿಗಳ ಹೆಸರಲ್ಲಿ ತಯಾರಿಸಿದ ನಕಲಿ ಇಂಜೆಕ್ಷನ್ಗಳು ಮತ್ತು ಔಷಧಿಗಳು ಪತ್ತೆಯಾಗಿವೆ. ಸೆಫಿಯಾ ವಿಜೆಂಟ್ 2.5, ಹಿಸ್ಲಾಮ್ ಝಾವಿಟಾಸ್ ಇಂಜೆಕ್ಷನ್ ಹಾಗೆಯೇ ಟಿಡಿಂಗ್ ಸೇರಿದಂಗೆ ಬ್ರಾಂಡೆಡ್ ಕಂಪನಿಗಳ ಹೆಸರಲ್ಲಿದ್ದ ನಕಲಿ ಔಷಧಿಗಳು ಪತ್ತೆಯಾಗಿವೆ. ಇನ್ನು ನಕಲಿ ಔಷಧ ಜಾಲದ ಬಗ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಗ್ಯ ಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಚಿವ ಖಾದರ್ ಇಂಥ ನಕಲಿ ಔಷಧ ದಂಧೆ ತಡೆಯೋಕೆ ವಿಶೇಷ ತನಿಖಾ ತಂಡ ರಚಿಸೋದಾಗಿ ಹೇಳಿದ್ದಾರೆ. ರೇಗಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಎರಡನೇ ಸುದ್ದಿಯನ್ನು ನೋಡೋಣ. ಬಹಳ ಮುಖ್ಯವಾಗಿ ಮುಡಾ ವಿಚಾರದಲ್ಲಿ ಈಗಾಗಲೇ ಆಗಿರುವಂತಹ ಬೆಳವಣಿಗೆಗಳನ್ನು ರಾಜ್ಯ ನೋಡಿದೆ. ಇದರ ಪರಿಣಾಮ ಈಗ ನಗರಾಭಿವೃದ್ಧಿ ಇಲಾಖೆ ಒಂದು ಹೊಸ ಆದೇಶದ ಮೂಲಕವಾಗಿ ತೋರಿಸ್ತಾ ಇದೆ. ಮುಡಾ ಸೈಟ್ಗಳ ಹಗರಣದಿಂದ ಎಚ್ಚೆತ್ತಂತಹ ಸರ್ಕಾರ ಮಹತ್ವದ ಆದೇಶವನ್ನ ನೀಡಿದೆ. ಅಕ್ರಮ ಬದಲಿ ನಿವೇಶನಗಳನ್ನು ರದ್ದು ಮಾಡಿ ನಗರಾಭಿವೃದ್ಧಿ ಇಲಾಖೆ ಆದೇಶವನ್ನು ಹೊರಡಿಸಿದೆ. ವಿಶೇಷವಾಗಿ ಹಂಚಿಕೆಯಾಗಿರುವಂತಹ 50-50 ಅನುಪಾತದ ಸೈಟ್ಗಳೆಲ್ಲವೂ ಕೂಡ ಈಗ ರದ್ದಾಗ್ತಾ ಇರುವಂಥದ್ದು. ಒಟ್ಟು 1100 ನಿವೇಶನಗಳನ್ನು ರದ್ದುಗೊಳಿಸಿದೆ ನಗರಾಭಿವೃದ್ಧಿ ಇಲಾಖೆ. 2,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳು ಈ ಮೂಲಕವಾಗಿ ರದ್ದಾಗ್ತಾ ಇದೆ. ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿ ಹಂಚಿಕೆಯಾಗಿದ್ದಂತಹ ಸೈಟ್ಗಳು ಅನ್ನೋದನ್ನ ಇದರಲ್ಲಿ ಪರಿಗಣಿಸಲಾಗಿದೆ. ಮುಡಾ ಜಿಲ್ಲಾಡಳಿತ, ರಾಜ್ಯದ ಎಲ್ಲಾ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಈ ನಿರ್ದೇಶನವನ್ನ ನಗರಾಭಿವೃದ್ಧಿ ಇಲಾಖೆ ಈಗ ನೀಡಿರುವಂಥದ್ದು. ವಿಶೇಷವಾಗಿ ಈ ಪ್ರಕರಣವನ್ನು ನಾವು ಗಮನಿಸಬೇಕು. ಮಾರ್ಚ್ 14, 2023ರ ನಿರ್ದೇಶನ ಉಲ್ಲಂಘಿಸಿ ಹಂಚಿಕೆ ಮಾಡಿದಂತಹ ಸೈಟ್ಗಳನ್ನು ರದ್ದು ಮಾಡೋದಕ್ಕೆ ಈಗ ಸರ್ಕಾರ ಹೊರಟಿದೆ. ಯತೀಂದ್ರ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕ್ರಯಪತ್ರಗಳನ್ನು ರದ್ದುಗೊಳಿಸುವಂಥದ್ದು. ಇದರ ಪ್ರಕ್ರಿಯೆಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಒಂದು ವೇಳೆ ಹಾಗೇನಾದ್ರೂ ಆ ಹಂತದಲ್ಲಿದ್ದರೆ ಸಿವಿಲ್ ನ್ಯಾಯಾಲಯಗಳಲ್ಲಿ ಕೇಸ್ ಹಾಕುವಂತೆಯೂ ಕೂಡ ಸೂಚನೆಯನ್ನ ನೀಡಲಾಗ್ತಾ ಇದೆ ಇಲಾಖೆಗೆ. ಕ್ರಯಪತ್ರಗಳು ಆಗದೇ ಇದ್ದಲ್ಲಿ, ಆಲ್ರೆಡಿ ಕ್ರಯಪತ್ರಗಳು ಆಗದೇ ಇದ್ದಲ್ಲಿ ಅಂಥವರಿಗೆ ಕ್ರಯಪತ್ರಗಳನ್ನ ಕೊಡಬಾರದು ಅನ್ನುವಂತಹ ನಿಯಮವನ್ನು ರೂಪಿಸ್ತಾ ಇದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಆಗಿದ್ದರೆ, ಒಂದು ವೇಳೆ ಆಲ್ರೆಡಿ ನೋಂದಣಿ ಮಾಡ್ಕೊಂಡಿದ್ರೆ ಅಂಥವ್ರಿಗೆ ಖಾತಾ ಕೊಡಬಾರ್ದು. ಹಾಗೆಯೇ ಖಾತಾ ಒಂದು ವೇಳೆ ಮಾಡಿ ಕೊಟ್ಟಿದ್ರೆ ಅದನ್ನ ರದ್ದು ಮಾಡಬೇಕು, ಖಾತೆಯನ್ನ ರದ್ದು ಮಾಡಬೇಕು ಅನ್ನುವಂಥದ್ದನ್ನ ಈಗ ಸರ್ಕಾರ ಹೇಳ್ತಾ ಇದೆ. ಈ ಮೂಲಕವಾಗಿ ಮುಡಾ ಸೈಟ್ಗಳು 14 ಸೈಟ್ಗಳನ್ನು ಹೇಗೆ ರಿಟರ್ನ್ ಮಾಡಿದ್ರಲ್ಲ ಅದರ ಪರಿಣಾಮನ ಇದು ಅನ್ನೋ ಪ್ರಶ್ನೆ ಇದ್ದೇ ಇದೆ. ಆದರೆ ಇದೊಂದು ಕ್ಲೀನಿಂಗ್ ಪ್ರಾಸೆಸ್ ಅಂತೇಳಿ ಸರ್ಕಾರ ಇದನ್ನು ಹೇಳ್ತಾ ಇದೆ. ಈ ಮೂಲಕ ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಯುವ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂಥದ್ದು ಗಮನಾರ್ಹ ಸಂಗತಿ. ಇದಾಗಿತ್ತು ಇವರ ಪಂಚಾಯಿತಿ. ನಮಸ್ಕಾರ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಕಲಾಪದಲ್ಲಿ ಕೋಲಾಹಲ, ಕೈ ಕೌಂಟರ್. ಔಷಧಿಗಳೇ ನಕಲಿ, ಮಾಫಿಯಾ ಬಲೆಗೆ 5 ಕೋಟಿಯ ಮಾತ್ರೆ ಇಂಜೆಕ್ಷನ್ ಸೀಸ್. ಹಾಲಿನ ದರ ಹೆಚ್ಚಳಕ್ಕೆ ಭಾರೀ ಹೋರಾಟ, ರೈತರ ಬೇಡಿಕೆಗಳೇನು? ವೀಕ್ಷಿಸಿ ವಿಶೇಷ ವರದಿ ರಾತ್ರಿ 8:26ಕ್ಕೆ. ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ ನೆಟ್ವರ್ಕ್ 18ನಲ್ಲಿ ಮಾತ್ರ ನಿಮಗೆ ನಿಖರ ಸುದ್ದಿ ಸಿಗಲು ಸಾಧ್ಯ. ಮಿಸ್ ಮಾಡದೆ ನ್ಯೂಸ್ 18 ಕನ್ನಡವನ್ನ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪಟ್ ಅಂತ ಒತ್ತಿ.
ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಕಲಾಪದಲ್ಲಿ ಕೋಲಾಹಲ, ಕೈ ಕೌಂಟರ್. ಔಷಧಿಗಳೇ ನಕಲಿ, ಮಾಫಿಯಾ ಬಲೆಗೆ 5 ಕೋಟಿಯ ಮಾತ್ರೆ ಇಂಜೆಕ್ಷನ್ ಸೀಸ್. ಹಾಲಿನ ದರ ಹೆಚ್ಚಳಕ್ಕೆ ಭಾರೀ ಹೋರಾಟ, ರೈತರ ಬೇಡಿಕೆಗಳೇನು? ವೀಕ್ಷಿಸಿ ವಿಶೇಷ ವರದಿ ರಾತ್ರಿ 8:26ಕ್ಕೆ. ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ ನೆಟ್ವರ್ಕ್ 18 ನಲ್ಲಿ ಮಾತ್ರ ನಿಮಗೆ ನಿಖರ ಸುದ್ದಿ ಸಿಗಲು ಸಾಧ್ಯ. ಮಿಸ್ ಮಾಡದೆ ನ್ಯೂಸ್ 18 ಕನ್ನಡವನ್ನ ಯೂಟ್ಯೂಬ್ ನಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಒತ್ತಿ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಕಲಾಪದಲ್ಲಿ ಕೋಲಾಹಲ, ಕೈ ಕೌಂಟರ್. ಔಷಧಿಗಳೇ ನಕಲಿ, ಮಾಫಿಯಾ ಬಲೆಗೆ 5 ಕೋಟಿಯ ಮಾತ್ರೆ ಇಂಜೆಕ್ಷನ್ ಸೀಸ್. ಹಾಲಿನ ದರ ಹೆಚ್ಚಳಕ್ಕೆ ಭಾರೀ ಹೋರಾಟ, ರೈತರ ಬೇಡಿಕೆಗಳೇನು? ವೀಕ್ಷಿಸಿ ವಿಶೇಷ ವರದಿ ರಾತ್ರಿ 8:26ಕ್ಕೆ. ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ ನೆಟ್ವರ್ಕ್ 18 ನಲ್ಲಿ ಮಾತ್ರ ನಿಮಗೆ ನಿಖರ ಸುದ್ದಿ ಸಿಗಲು ಸಾಧ್ಯ. ಮಿಸ್ ಮಾಡದೆ ನ್ಯೂಸ್ 18 ಕನ್ನಡವನ್ನ ಯೂಟ್ಯೂಬ್ ನಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪಟ್ಟಂತ ಒತ್ತಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೆಜ್ಜಾಲ ಬಿಡದಿಯಲ್ಲಿ ಬೃಹತ್ ನಕಲಿ ಔಷಧಿ ಜಾಲ ಪತ್ತೆಯಾಗಿದೆ. ಬ್ರಾಂಡೆಡ್ ಕಂಪನಿಗಳ ಹೆಸರಲ್ಲಿ ನಕಲಿ ಲೇಬಲ್ ಬಳಸಿ ಔಷಧ ಮಾರಾಟ ಮಾಡ್ತಾ ಇದ್ದ ದಂಧೆಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಅಂದಾಜು 5 ಕೋಟಿ ಮೌಲ್ಯದ ಔಷಧಿಯನ್ನ ವಶಕ್ಕೆ ಪಡೆಯಲಾಗಿದೆ. ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ದಂಧೆ ಪ್ರಕರಣ ಸಂಬಂಧ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಮೂಲದ ಪ್ರಭುದೇವ ಎಂಬಾತನ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಸ್ಥಳೀಯರಿಂದ ಫಾರ್ಮ್ ಹೌಸ್ ಲೀಸ್ ಪಡೆದು ಔಷಧಿಗಳಿಗೆ ನಕಲಿ ಲೇಬಲ್ ಅಂಟಿಸೋ ದಂಧೆ ಮಾಡ್ತಾ ಇದ್ದ ಆರೋಪಿ ಪ್ರಭುದೇವ ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ 600 ರೂಪಾಯಿ ಮೌಲ್ಯದ ಔಷಧಿ ತಂದು 6,000 ಬೆಲೆಯುಳ್ಳ ಔಷಧಿ ಲೇಬಲ್ ಹಾಕಿ ಮಾರಾಟ ಮಾಡ್ತಿದ್ದ. ಸದ್ಯ ಆರೋಪಿ ಪತ್ತೆಗಾಗಿ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. ಮೆಡಿಸಿನ್ ಹಾಗೂ ಕಾಸ್ಮೆಟಿಕ್ಸ್ ಬಳಸುವವರೇ ಹುಷಾರ್, ರಾಜ್ಯಾದ್ಯಂತ ನಕಲಿ ಔಷಧಗಳು ಸರಬರಾಜಾಗ್ತಾ ಇವೆ. ಬಿಡದಿ ಸಮೀಪದ ಅಕ್ರಮ ಔಷಧಿ ತಯಾರಿಕಾ ಘಟಕದ ಮೇಲೆ ಎಫ್ಡಿಎ ಅಧಿಕಾರಿಗಳು ದಾಳಿ ಮಾಡಿ ಒಟ್ಟು 4.91 ಕೋಟಿ ಮೌಲ್ಯದ ಔಷಧಿ ಹಾಗೂ ಇತರೆ ಸಾಮಗ್ರಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ದಾಳಿಯಲ್ಲಿ ವಿವಿಧ ಕಂಪನಿಗಳ ಹೆಸರಲ್ಲಿ ತಯಾರಿಸಿದ ನಕಲಿ ಇಂಜೆಕ್ಷನ್ಗಳು ಮತ್ತು ಔಷಧಿಗಳು ಪತ್ತೆಯಾಗಿವೆ. ಸೆಫಿಯಾ ವಿಜೆಂಟ್ 2.5, ಹಿಸ್ಲಾಮ್ ಝಾವಿಟಾಸ್ ಇಂಜೆಕ್ಷನ್ ಹಾಗೆಯೇ ಟಿಡಿಂಗ್ ಸೇರಿದಂಗೆ ಬ್ರಾಂಡೆಡ್ ಕಂಪನಿಗಳ ಹೆಸರಲ್ಲಿದ್ದ ನಕಲಿ ಔಷಧಿಗಳು ಪತ್ತೆಯಾಗಿವೆ.